ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರೇಖಾ ಗೌಡ. ನಾನು ಇವತ್ತೊಂದು ಚಿಕನ್ ರೆಸಿಪಿ ಮಾಡೋಣ ಅಂತ ಮಾಡ್ತಿದ್ದೀನಿ. ನಮ್ಮ ಊರಿನಲ್ಲಿ ಹಳ್ಳಿಗೆ ಬಂದಿದ್ದೀನಿ. ಸೊ ಏನು ಮಾಡ್ತಿದ್ದೀನಿ ನೋಡೋಣ ಬನ್ನಿ, ತೋರಿಸ್ತೀನಿ. ಎಲ್ಲ ಬಿಡಿ ಬಿಡಿಯಾಗಿ ತೋರಿಸಲ್ಲ ಗೈಸ್. ಸೊ ಆಲ್ರೆಡಿ ಫ್ರೈ ಮಾಡಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಏನೇನು ಹಾಕಿದ್ದೀನಿ ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಎಸ್ ಗೈಸ್, ಏನೇನು ಹಾಕಿದ್ದೀನಿ ಫ್ರೈ ಮಾಡೋದಕ್ಕೆ ಅಂತ ತೋರಿಸ್ತಿದ್ದೀನಿ. ಈರುಳ್ಳಿ ಹಾಕಿದ್ದೀನಿ, ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಓಕೆನಾ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಒಂದು 4-5 ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು, ಹಸಿ ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಚಕ್ಕೆ, ಲವಂಗ, ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು ಸ್ವಲ್ಪ, ಮತ್ತು ಟರ್ಮರಿಕ್ ಪೌಡ್ರು ಒಂದು 1/4 ಸ್ಪೂನಷ್ಟು ಹಾಕಿದ್ದೀನಿ, ಮತ್ತು ಚಿಕನ್ ಮಸಾಲ ಪೌಡ್ರು ಸ್ವಲ್ಪ ಹಾಕಿದ್ದೀನಿ ಗೈಸ್. ಇದಿಷ್ಟು ಹಾಕಿ ನೀಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು ಗೈಸ್. ತಣ್ಣಗಾದಮೇಲೆ ನೆಕ್ಸ್ಟ್ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ತೀನಿ. ಎಸ್ ಗೈಸ್, ಇವಾಗ ನಾನು ಫ್ರೈ ಮಾಡಿ ಇಟ್ಟಿರುವಂಥ ಪದಾರ್ಥಗಳನ್ನೆಲ್ಲ ರುಬ್ಕೊಂಡಿದ್ದೀನಿ, ಫ್ರೈ ಮಾಡಿರೋದನ್ನ, ಓಕೆನಾ. ಅದ್ರ ಜೊತೆಗೆ ಕಾಯಿ ಮತ್ತು ಉರ್ಗಡ್ಲೆ ಇದು ಎರಡೂ ಸಪ್ರೇಟ್ ರುಬ್ಬಿಟ್ಕೊಂಡಿದ್ದೀನಿ ಗೈಸ್. ಯೂಶ್ವಲಿ ನಾನು ಒಟ್ಟಿಗೆ ಹಾಕ್ತೀನಿ. ಈ ಸಲ ನಮ್ಮ ಮನೇಲಿ ಬಾಣಂತಿ ಇರೋದ್ರಿಂದ ಮಗುವಿಗೆ ಏನೋ ಮಾದೃಗಟ್ಟಾಗಿದೆ ಅಂತ ಏನೋ ಪಥ್ಯ ಇರಿಸಿದ್ದಾರೆ ಗೈಸ್. ಹಾಗಾಗಿ ಅವರು ಬಾಣಂತಿಗೆ ಕಾಯಿ ಕೊಡೋ ಹಾಗಿಲ್ಲ, ಯೂಸ್ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ನಾವು ಅವರಿಗೆ ತೆಗೆದಿಟ್ಟು ಆಮೇಲೆ ನಾವು ಸಪ್ರೇಟಾಗಿ ಮಸಾಲೆ ಮಿಕ್ಸ್ ಮಾಡಬೇಕಾಗಿರೋದ್ರಿಂದ ಕಾಯಿ ಮತ್ತು ಉರ್ಗಡ್ಲೆದು ಹಾಗಾಗಿ ಸಪ್ರೇಟ್ ರುಬ್ಕೊಂಡಿದ್ದೀನಿ. ಇಲ್ಲಾಂದರೆ ಯೂಶ್ವಲಿ ಎಲ್ಲ ಒಟ್ಟಿಗೆ ರುಬ್ಕೊಂಡು ಒಟ್ಟಿಗೆ ಹಾಕ್ತೀನಿ ಗೈಸ್. ಬನ್ನಿ ಈಗ ಚಿಕನ್ ಮಾಡೋದು ಶುರು ಮಾಡೋಣ. ಎಸ್ ಗೈಸ್, ಬನ್ನಿ ಇವಾಗ ಹೆಂಗೆ ಮಾಡ್ತೀನಿ ಅಂತ ನೋಡೋಣ. ಫಸ್ಟಿಗೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಜಾಸ್ತಿ ಹಾಕಿಲ್ಲ ಗೈಸ್, ಮೇ ಬಿ ಒಂದು 50 ಗ್ರಾಮ್ ಆಗ್ಬೋದು ಅಳತೆ ಮಾಡಿದ್ರೆ, ಅಷ್ಟೇ ಎಣ್ಣೆ ಹಾಕಿರೋದು. ಯಾಕೆಂದರೆ ಮುಂಚೆ ನಾನು ಫ್ರೈ ಮಾಡೋದಕ್ಕೂ ಕೂಡ ಆಯಿಲ್ ಬಳಸಿರೋದ್ರಿಂದ ಸೊ ಎಣ್ಣೆ ಕಮ್ಮಿನೇ ಹಾಕ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಆನಿಯನ್ ಹಾಕ್ಕೊತಿದ್ದೀನಿ. ಆನಿಯನ್ ಫ್ರೈ ಆಗ್ತಿದೆ ಗೈಸ್. ಇದಕ್ಕೆ ಇನ್ನೂ ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕ್ತಿದ್ದೀನಿ. ಆವಾಗ ಮಸಾಲೆ ರುಬ್ಬುವಾಗಲೂ ಕೂಡ ನಾನು ಟರ್ಮರಿಕ್ ಪೌಡರ್ನ ಫ್ರೈ ಮಾಡುವಾಗ ಕೂಡ ಹಾಕಿದ್ದೆ. ಅರಿಶಿಣದಲ್ಲಿ ಆಂಟಿಬಯೋಟಿಕ್ ಇರೋದ್ರಿಂದ ಸೊ ನಾನು ಎರಡಕ್ಕೂ ಸ್ವಲ್ಪ ಅಪ್ಲೈ ಮಾಡಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಚಿಕನ್ನ ಸೇರಿಸ್ಕೋಬೇಕು. ಈ ಬ್ರೌನ್ ಕಲರಿಗೆ ಸ್ವಲ್ಪ ಬ್ರೌನಿಷ್ ಆಗಬೇಕು ಗೈಸ್ ಆನಿಯನ್ನು. ಸೊ ಅವಾಗ ಈರುಳ್ಳಿದು ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಅದಾದಮೇಲೆ ನಾವು ಚಿಕನ್ನ ಸೇರಿಸ್ಕೊಳ್ಳೋಣ. ಸೊ ಈಗ ಇದು ಆಗಿದೆ ಆಲ್ಮೋಸ್ಟು. ಸೊ ಈಗ ಚಿಕನ್ನ ಸೇರಿಸ್ಕೊಳ್ಳೋಣ. ಈಗ ನಾನು ಚಿಕನ್ನ ಹಾಕ್ತಾಯಿದ್ದೀನಿ. ಒಂದೂವರೆ kg ಚಿಕನ್ ರೈಸ್ ನಾವು ಬಳಸ್ತಾ ಇರೋದು, ಇವತ್ತು ಹಾಕ್ತಾ ಇರೋದು. ಸೊ ನಾನಿವಾಗ ತೋರಿಸಿದ ಐಟಮ್ನೆಲ್ಲ 1.5 kg ಚಿಕನಿಗೆ ಆಗುವಷ್ಟು ಮಸಾಲ ಪದಾರ್ಥಗಳನ್ನ ನಾನು ಬಳಸಿದ್ದೀನಿ. ಸೊ ಇವಾಗ ಉಪ್ಪು ಹಾಕೋಣ ಗೈಸ್. ಎಸ್ ಗೈಸ್, ಇವಾಗ ಆಲ್ಮೋಸ್ಟ್ ಇದಾಗಿದೆ. ಸೊ ಇವಾಗ ನಾನು ಇದಕ್ಕೆ ಫ್ರೈ ಮಾಡಿ ರುಬ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ಎಸ್ ಗೈಸ್, ಉಪ್ಪು ಹಾಕಿದ್ಮೇಲೆ ನಾನು ತಿರುಗ್ಬಿಟ್ಟು ಈ ಥರ ಮುಚ್ಚಿದ್ದೀನಿ. ಸೊ ಅದು ಚಿಕನ್ನು ನೀರು ಬಿಟ್ಕೋಬೇಕು. ನೀರು ಬಿಟ್ಕೊಂಡು ಅಟ್ಲೀಸ್ಟ್ ಒಂದು 10 ನಿಮಿಷ ತಗೊಳುತ್ತೆ ಗೈಸ್. ಅದು ನೀರೆಲ್ಲ ನೀಟಾಗಿ ಬಿಟ್ಕೊಂಡು ಮತ್ತೆ ಹೀರ್ಕೊಳ್ಳುತ್ತೆ. ಸೊ ಅದರಲ್ಲೇ ಅರ್ಧ 50% ಚಿಕನ್ ಬೆಂದಿರುತ್ತೆ.
ಆ ಥರ ಮಾಡಿದ್ರೇ ಟೇಸ್ಟು ಗೈಸ್. ಇಲ್ಲಾಂದರೆ ಕೆಲವ್ರು ಸುಮ್ಮನೆ ಹಾಕ್ಬಿಟ್ಟು ಮಸಾಲೆ ಇದು ಮಾಡಿಬಿಡ್ತಾರೆ. ಆ್ಯಡ್ ಮಾಡಿದ್ರೆ ಚೆನ್ನಾಗಿ ಅನಿಸಲ್ಲ. ಚಿಕನ್ ದಪ್ಪ ದಪ್ಪ ಇರುತ್ತೆ, ಆದರೆ ಟೇಸ್ಟ್ ಬರಲ್ಲ. ಸೊ ಯೂಶ್ವಲಿ ನಾವು ಈ ಥರ ಮಾಡ್ತೀವಿ. ಸೊ ಅದು ಸ್ವಲ್ಪ ನೀರು ಬಿಟ್ಕೊಂಡು ಬೆಂದಾದಮೇಲೆ ಮತ್ತೆ ಮಸಾಲೆ ಸೇರಿಸೋಣ. ಗೈಸ್ ಇವಾಗ ನೀರು ಸೇರಿಸ್ಕೊತಾ ಇದ್ದೀನಿ ಗೈಸ್. ಯೂಶ್ವಲಿ ನಾನು ಬೆಂಗಳೂರಲ್ಲಿ ಮಾಡೋವಾಗ ಕಾಯಿ ಮತ್ತು ಕಡಲೆ ಎಲ್ಲ ರುಬ್ಬಿರೋದನ್ನು ಒಟ್ಟಿಗೆ ಇವಾಗಲೇ ಮಸಾಲೆ ಎಲ್ಲ ಒಟ್ಟಿಗೆ ಹಾಕ್ತೀನಿ ಗೈಸ್. ನಾನು ಆಗಲೇ ಹೇಳಿದ್ನಲ್ಲ, ಬಾಣಂತಿ ಇರೋದ್ರಿಂದ ಅವ್ರು ಕಾಯಿ ಕೊಡಬಾರ್ದು ಅಂತಿರೋದ್ರಿಂದ ನಾನಿವತ್ತು ಸಪ್ರೇಟಾಗಿ ಕಾಯಿನ ಹಾಕಬೇಕು. ಸೊ ಹಾಗಾಗಿ ಇದರಲ್ಲಿ ಸಾಂಬಾರನ್ನ ಬಾಣಂತಿಗೆ ಸ್ವಲ್ಪ ಮಸಾಲೆ ಬೆಂದಾದ್ಮೇಲೆ ತೆಗೆದಿಟ್ಬಿಟ್ಟು ಆಮೇಲೆ ನಾನು ಕಾಯಿ ಇದನ್ನು ಸೇರಿಸ್ತೀನಿ ಗೈಸ್. ಇಲ್ಲ ಅಂದರೆ ಒಟ್ಟಿಗೆ ಯೂಶ್ವಲಿ ಹಾಕೋದು ನಾನು. ಸೊ ನೀವು ಕಾಯಿ ಕಡಲೆ ಮತ್ತು ಈ ಫ್ರೈ ಮಾಡಿರೋ ಇದು ಮಸಾಲೆ ಎಲ್ಲ ಒಟ್ಟಿಗೆ ರುಬ್ಕೊಂಡು ನೀವು ಒಂದೇ ಸಲ ಅಪ್ಲೈ ಮಾಡ್ಕೋಬೋದು ಗೈಸ್, ಚೆನ್ನಾಗಿರುತ್ತೆ. ಮತ್ತು ಗೈಸ್ ಹಳ್ಳಿಗಳಲ್ಲಿ ಮಟನ್ ಸಾಂಬಾರು ಮಸಾಲ ಪೌಡ್ರನ್ನೇ ಸಪ್ರೇಟ್ ಮಾಡಿಟ್ಕೋತಾರೆ, ಮಾಂಸ ಸಾಂಬಾರು ಪೌಡ್ರು ಅಂತ ಕರೀತಾರೆ. ಬಟ್ ನಮಗೆ ಬೆಂಗಳೂರಲ್ಲೆಲ್ಲ ಧನಿಯಾ ಪೌಡ್ರು ಚಿಲ್ಲಿ ಪೌಡ್ರನ್ನೇ ಬಳಸಿ ಅಭ್ಯಾಸ. ಸೊ ಹಾಗಾಗಿ ನಾನು ಆ ಥರನೇ ಮಾಡ್ತೀನಿ. ಮತ್ತು ಗೈಸ್ ಬೇಜಾರು ಮಾಡ್ಕೋಬೇಡಿ ವಿಡಿಯೋ ಕ್ಲಾರಿಟಿ ಇಲ್ಲ ಅಂದರೆ, ಯಾಕೆಂದರೆ ಇಲ್ಲೆಲ್ಲ ನಮ್ಮ ಮನೆಯಲ್ಲಿ ಎಸ್ಪೆಷಲಿ ನಾನ್ ವೆಜ್ನ ಅಡುಗೆ ಮನೆಯಲ್ಲಿ ಮಾಡೋದಿಲ್ಲ, ನಮ್ಮ ದೇವ್ರಿಗೆ ಬರಲ್ಲ ಅಂತ. ಸೊ ಸಪ್ರೇಟಾಗಿ ಕೊಟ್ಟಿಗೆನಲ್ಲಿ ಒಂದು ಸ್ಟವ್ ಇಟ್ಕೊಂಡು ಅದ್ರ ಮೇಲೆ ಮಾಡೋದ್ರಿಂದ ಸೊ ಬೆಳಕು ಎಲ್ಲ ಫೋಕಸ್ ಎಲ್ಲ ನೀಟಾಗಿ ಬರಲ್ಲ. ಜೊತೆಗೆ ನಾನು ಕಲರ್ಫುಲ್ ಪೀಸು ನೋಡಿ ಗೈಸ್, ಹಾಗಾಗಿ ನಾನು ನೀಟಾಗಿ ಕಾಣಿಸಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ, ಅದು ಎಲ್ಲ ಮಸಾಲೆ ಬೆಂದಾದ್ಮೇಲೆ ನಾನು ಕಾಯಿ ಸೇರಿಸೋವಾಗ ಮತ್ತೆ ಮೀಟ್ ಮಾಡ್ತೀನಿ. ಎಸ್ ಗೈಸ್, ನಾನು ಬಾಣಂತಿಗೆಲ್ಲ ಎತ್ತಿಟ್ಟಾಯಿತು. ಸೊ ಇವಾಗ ಮಸಾಲೆ ಕಾಯಿನ ಸೇರಿಸ್ತಾ ಇದ್ದೀನಿ, ರುಬ್ಬಿಟ್ಕೊಂಡಿರೋ ಕಾಯಿ ಮತ್ತು ಉರ್ಗಡ್ಲೆನ. ಎಸ್ ಗೈಸ್, ಇವಾಗ ಇದು ಆಗಿದೆ. ಮಸಾಲೆ ಹಾಕಿ ಸೊ ಒಂದು 5 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ, ಉಪ್ಪು ಸಪ್ಪೆ ನೋಡಿಕೊಂಡು ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು ಸಾಂಬಾರು ಗೈಸ್. ಮಾಡಿ ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ. ಸಂಡೇಸ್ ಅಥವಾ ಟ್ಯೂಸ್ಡೇ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ ಮಾಡಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ತಿಂದು ನೋಡಿ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ನಿಮಗೆ ನಮ್ಮ ಈ ಸಾಂಬಾರ್ ಟೇಸ್ಟ್ ಇಷ್ಟ ಆದರೆ ನಮ್ಮ ಚಾನಲ್ನ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.